ಅಯ್ಯೋ ಏನ್ರಿ ಇದು ಈ ರೀತಿ ಇದೆ? ಏನು ಮಾಡೋದು ಇದರಲ್ಲಿ? ಬನ್ನಿ ಏನಾದರೂ ಒಂದು ಮಾಡೋಣ. ಏನು ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹಾಗೆ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ವ್ಲಾಗ್ನ ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ. ವೆಯ್ಟ್ ಲಾಸ್ ಮಾಡೋರಿಗೆ ತುಂಬ ಹೆಲ್ಪ್ಫುಲ್ ಅಂತಲೇ ಹೇಳ್ಬೋದು. ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ನಾನು ಶಾರ್ಟ್ ಬ್ರೇಕ್ ತಗೊಂಡು ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಏನಪ್ಪ ಅಂತ ಅಂದರೆ ಸ್ಮಾಲ್ ಚೇಂಜಸ್. ಏನಪ್ಪ ಚೇಂಜು ಅಂದ್ಕೊಳ್ತಾ ಇದ್ದೀರಾ? ಪ್ರತಿಯೊಬ್ಬರೂ ಸಹ ಒಂದು ಹೆಲ್ತಿ ಫುಡ್ನ ಮಾಡಬೇಕು ಅಂತ ಅನ್ಕೊತಾ ಇರ್ತೀವಿ. ಈ ಜಂಕ್ ಫುಡ್ ಎಲ್ಲ ಬೇಡಪ್ಪ ಅಂತೀವಿ. ಬಟ್ ಏನು ಮಾಡೋದು, ಒಂದೊಂದು ಟೈಮಲ್ಲಿ ನಾವು ತಿನ್ನಬೇಕಾಗತ್ತೆ. ಒಂದೊಂದು ಸಲ ಬಾಯಿ ರುಚಿ ಕೇಳೋದಿಲ್ಲ, ಔಟ್ ಸೈಡ್ ಹೋದಾಗ ತಿನ್ನಬೇಕು ಅಂತ ಅನಿಸುತ್ತೆ. ಆದರೂ ಒಂದ್ಸಲಿ ಟೇಸ್ಟ್ ಮಾಡಿಬಿಟ್ಟಿರ್ತೀವಿ. ನನಗೆ ಅನಿಸಿದ ಪ್ರಕಾರ ಸೊ ನಾವೇ ದುಡ್ಡು ಕೊಟ್ಟು ನಮ್ಮ ಹೆಲ್ತನ್ನ ನಾವೇ ಹಾಳು ಮಾಡ್ಕೊತಾ ಇದ್ದೀವಿ ಅನ್ನಿಸ್ತು. ಸೊ ಒಂದ್ಸಲಿ ಮನೆಯಲ್ಲಿ ಟ್ರೈ ಮಾಡೋಣ ಅಂತ ಹೇಳಿ ಟ್ರೈ ಮಾಡಿದೆ. ಸಲಾಡು, ವೆಜಿಟೇಬಲ್ ಸಲಾಡು. ಸೊ ತೇಜುಗೆ ತುಂಬಾ ಇಷ್ಟ ಆಯಿತು. ನಾವು ಮಾಡೋ ಸಲಾಡು ಮಕ್ಳಿಗೆ ಇಷ್ಟ ಆಗಿ ಅವರು ಮತ್ತೆ ಕೇಳಿದ್ರಲ್ಲ, ಅದು ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ತೇಜುಗೆ ಸ್ನ್ಯಾಕ್ಸ್ಗೆ ನಾನು ಸಲಾಡ್ ಮಾಡಿ ಕಳಿಸಿದ್ದೆ ಮಾರ್ನಿಂಗು. ಸೊ ಅವನಿಗೆ ತುಂಬ ಇಷ್ಟ ಆಗಿ ಡೈಲಿ ನನಗೆ ಈ ಥರನೇ ಮಾಡಿಕೊಡಮ್ಮ, ನಂಗೆ ತುಂಬ ಇಷ್ಟ ಆಯಿತು ಅಂದ. ಅದರಿಂದ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಸೊ ಯಾವ ರೀತಿ ಸಲಾಡು 15 ಡೇಸ್ ನಾನು ಚಾಲೆಂಜ್ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಸೊ 15 ಡೇಸಲ್ಲಿ ನಾನು ಯಾವ್ಯಾವ ರೀತಿ ಸಲಾಡ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಈ ಬ್ಲಾಗ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅಂತಲೇ ಭಾವಿಸ್ತೀನಿ. ಎಲ್ಲರೂ ಮಾಡ್ಬೋದು, ಮನೆಯಲ್ಲಿ ಹೆಲ್ದಿ ಅಂತಲೇ ಹೇಳ್ಬೋದು. ಸೊ ಆರೋಗ್ಯವೇ ಭಾಗ್ಯ ಅನ್ನೋ ರೀತಿಲಿ ಹೆಲ್ದಿಯಾಗಿದ್ರೇ ನಮಗೆ ಜೀವನದಲ್ಲಿ ಹೆಲ್ತ್ ಅನ್ನೋದು ಅಪ್ಸೆಟ್ ಆದರೆ ಸೊ ಯಾವ ರೀತಿ ನಾವು ಸಫರ್ ಪಡ್ತೀವಿ ಅನ್ನೋದು ನಿಮಗೆ ಎಲ್ಲರಿಗೂ ಗೊತ್ತಿರೋ ವಿಚಾರ. ಸೊ ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಫಸ್ಟ್ ಡೇ, ಕ್ಯಾಬೇಜ್ ಸಲಾಡ್. Cabbage salad offered various health benefits due to its nutritional content, including promoting heart health, supporting digestion, ಆ್ಯಂಡ್ ಮೋರೆವರ್ ಇನ್ನೊಂದು ಏನು ಅಂದರೆ ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಇದರಲ್ಲಿ ವಿಟಮಿನ್ ಸಿ, ಕೆ, ಫೈಬರ್ ಅಂಶ ಜಾಸ್ತಿ ಇದೆ. ಡೇ 1, ಇದರಲ್ಲಿ ನಾನು ಕ್ಯಾಬೇಜ್ನ ಫಸ್ಟು ಸೆಲೆಕ್ಟ್ ಮಾಡಿ ಮಾಡ್ತಾಯಿದ್ದೀನಿ. ಬನ್ನಿ, ಈ ಸಲಾಡ್ಗೆ ಬೇಕಾಗಿರುವ ಪದಾರ್ಥಗಳು ಮೇಯ್ನಾಗಿ ಕ್ಯಾಬೇಜ್, ಸೌತೆಕಾಯಿ, ಕ್ಯಾರೆಟ್, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, ರುಚಿಗೆ ತಕ್ಕಷ್ಟು ಉಪ್ಪು, ಆನಿಯನ್. ಕ್ಯಾಬೇಜ್, ಸೌತೆಕಾಯಿ, ಕ್ಯಾರೆಟು ಉದ್ದುದ್ದಾಗಿ ಸಣ್ಣದಾಗಿ ಹೆಚ್ಕೋಬೇಕು. ಕೊತ್ತಂಬರಿ ಸೊಪ್ಪು, ಪುದೀನ ಸ್ವಲ್ಪ ಸಣ್ಣದಾಗಿ ಹೆಚ್ಕೊಂಡು, ಆನಿಯನ್ನು ಸಹ ಉದ್ದುದ್ದಾಗಿ ಹೆಚ್ಕೋಬೇಕು. ಈ ರೀತಿ ಹೆಚ್ಕೊಂಡು ಸೊ ಎಲ್ಲ ಮಿಕ್ಸ್ ಮಾಡಿ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನ, ಲಾಸ್ಟಲ್ಲಿ ನಿಂಬೆಹಣ್ಣು ರಸ. ಸೊ ಇಷ್ಟನ್ನು ಹಾಕಿದ್ರೆ ಸಾಕು, ಒಳ್ಳೆ ಸಲಾಡು ರೆಡಿ ಆಗುತ್ತೆ. ಆರಾಮಾಗಿ ಹೆಲ್ದಿಯಾಗಿ ತಿನ್ಬೋದು. ಈ ರೀತಿ ಸಲಾಡ್ಗಳು ಮಾಡಿಕೊಂಡು ತಿನ್ನೋದ್ರಿಂದ ನಾವು ಹೆಲ್ದಿಯಾಗಿ ಫಿಟ್ಟಾಗಿರ್ಬೋದು, ಆರೋಗ್ಯಕರವಾಗೂ ಇರ್ಬೋದು. ಇದು ಮಕ್ಕಳಿಂದ ಹಿಡಿದು ದೊಡ್ಡೋರವರೆಗೂ ತಿನ್ಬೋದು. ಸೊ ಈ ಸಲಾಡ್ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.